ಜಾತಿ ಗಣತಿ ವಿಚಾರವಾಗಿ ಲಿಂಗಾಯತ ಸಮುದಾಯದ ಒಳಗಡೆ ಸಂಘರ್ಷ ಇನ್ನೂ ಕೂಡ ಮುಂದುವರಿತಾ ಇದೆ. ಅತ್ತ ಕೆಲವೊಂದಿಷ್ಟು ಮಂದಿ ಲಿಂಗಾಯತ ವೀರಶೈವ ಅನ್ನುವಂಥದ್ದನ್ನು ಧರ್ಮದ ಕಾಲಂನಲ್ಲಿ ಸೇರ್ಪಡೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೆಲವರು ಹಾಗೆ ರಾಜಕೀಯ ನಾಯಕರು, ಪ್ರಮುಖವಾಗಿ ಬಿಜೆಪಿ ನಾಯಕರು ಹಿಂದೂ ಲಿಂಗಾಯತ ಅನ್ನುವಂಥದ್ದನ್ನೇ ಎಂಟರ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ ಆದಂಥ ವೀರಶೈವ ಲಿಂಗಾಯತ ಸಮಾವೇಶ ಕೂಡ ನಡೀತು. ಆದರೆ ಅದಕ್ಕೆ ಅನೇಕ ಗಣ್ಯ ಲಿಂಗಾಯತ ನಾಯಕರು, ಯಡಿಯೂರಪ್ಪ ಆದಿಯಾಗಿ ಅನೇಕ ನಾಯಕರು ಗೈರಾಗಿದ್ದರು. ಹಾಗೆಯೇ ಪಂಚಮಸಾಲಿ ಸಮುದಾಯದ ಶ್ರೀಗಳು ಕೂಡ ಗೈರಾಗಿದ್ದರು. ಹೀಗಾಗಿ ಲಿಂಗಾಯತ ಸಮುದಾಯ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಗೊಂದಲಕ್ಕೀಡಾಗಿದೆ. ಸೆಪ್ಟೆಂಬರ್ 22ರಿಂದ ಸರ್ವೆ ಪ್ರಾರಂಭ ಆಗುತ್ತೆ. ವೀರಶೈವ ಲಿಂಗಾಯತ ಒಂದೇ ಧರ್ಮ, ಭಿನ್ನ ಧರ್ಮಗಳಲ್ಲ. ಮಹಾರಾಷ್ಟ್ರದಲ್ಲಿ ಈಗ ಲಿಂಗಾಯತರು ಎಷ್ಟು ಅದರಪ್ಪ ಅಂದ್ರೆ 2 ಕೋಟಿ ಮೇಲೆ. ನಾವೆಲ್ಲರೂ ಸಹ ಹಿಂದೂ ಅಂತ ಹೇಳಿನೇ ನಮೂದು ಮಾಡಬೇಕು. ಹಿಂದೂ ಧರ್ಮಕ್ಕೆ ಬೈಯವರು ಸ್ಟೇಜ್ ಮೇಲೆ ಹೋಗ್ಬಿಟ್ಟು ನಾನು ಮಾಡಬೇಕು. ಜಾತಿ ಗಣತಿ ವಿಚಾರ ಜ್ವಾಲಾಗ್ನಿಯಾಗಿದೆ. ಸಮೀಕ್ಷೆಯಲ್ಲಿರುವ ಜಾತಿಗಳ ನಡುವೆ ದಂಗಲ್ ಸೃಷ್ಟಿಸಿವೆ. ಲಿಂಗಾಯತ ಸಮುದಾಯದ ಮಠಾಧೀಶರು ಹಾಗೂ ಮುಖಂಡರಂತೂ ಭಿನ್ನ ಭಿನ್ನ ಅಭಿಪ್ರಾಯ ಹೊಂದಿದ್ದಾರೆ. ಕೆಲವರು ಹಿಂದೂ ಎಂದು ಬರೆಸೋಣ ಅಂದ್ರೆ, ಇನ್ನೂ ಕೆಲವರು ಲಿಂಗಾಯತ ಅಂತ ಉಲ್ಲೇಖ ಮಾಡೋಣ ಅಂತ ಪಟ್ಟು ಹಿಡಿದಿದ್ದಾರೆ. ಈ ನಡುವೆ ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತರ ಶಕ್ತಿ ಪ್ರದರ್ಶನ ಆಗಿದೆ. ಹುಬ್ಬಳ್ಳಿಯಲ್ಲಿಂದು ವೀರಶೈವ ಲಿಂಗಾಯತರ ಬೃಹತ್ ಏಕತಾ ಸಮಾವೇಶ ನಡೆಯಿತು. ಇದಕ್ಕೂ ಮೊದಲು ಸಮಾವೇಶಕ್ಕೂ ಮುನ್ನ ಗುರುವಿರಕ್ತ ಪರಂಪರೆಯ ಸ್ವಾಮೀಜಿಗಳು ಪಾದಯಾತ್ರೆ ನಡೆಸಿದರು. ಸಮಾಜದ ಅನೇಕ ಮುಖಂಡರು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಒಂದೇ ವೇದಿಕೆಯಲ್ಲಿ ಪಂಚಪೀಠದ ಮತ್ತು ವಿರಕ್ತ ಮಠದ ಸ್ವಾಮೀಜಿಗಳ ಸಮಾಗಮನವಾಗಿದೆ. ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಸಚಿವ ಈಶ್ವರ್ ಖಂಡ್ರೆ, ಪ್ರಭಾಕರ್ ಕೋರೆ ಸೇರಿದಂತೆ ಅನೇಕ ನಾಯಕರು ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಈ ಸಮಾವೇಶದಲ್ಲಿ ವೀರಶೈವ ಹಾಗೂ ಲಿಂಗಾಯತರು ಒಂದೇ ಎಂಬ ಸಂದೇಶ ರವಾನಿಸಿದ್ದಾರೆ. ವೀರಶೈವ ಲಿಂಗಾಯತ ಎರಡು ಸಮಾನಾರ್ಥಕವಾದಂತ ಒಂದು ಪದಗಳು. ಇವೆರಡರಲ್ಲಿ ಯಾವುದೇ ಭಿನ್ನವಿಲ್ಲ. ವೀರಶೈವ ಲಿಂಗಾಯತ ಒಂದೇ ಧರ್ಮ, ಭಿನ್ನ ಧರ್ಮಗಳಲ್ಲ. ಲಿಂಗಾಯತ ಸಮಾಜ ಆಗಲಿ ವೀರಶೈವ ಸಮಾಜ ಆಗಲಿ ಒಂದು. ಇಲ್ಲಿ ನಮ್ಮಲ್ಲಿ ಬೇರೆ ಬೇರೆ ರೀತಿಯಂತ ಅಭಿಪ್ರಾಯಗಳು ಬರುವುದು ಬೇಡ ಅನ್ನುವಂಥದ್ದನ್ನ ಇವತ್ತು ಮಹಾರಾಷ್ಟ್ರದಿಂದ ಶಾಸಕರು, ರಾಜ್ಯಸಭಾ ಮೆಂಬರ್ಸು, ಇನ್ನಿತರ ನಾಯಕರು ಇಲ್ಲಿ ಬಂದಿದ್ದಾರೆ ಮಹಾರಾಷ್ಟ್ರದಿಂದ. ನೋಡ್ರಿ, ಮಹಾರಾಷ್ಟ್ರದಲ್ಲಿ ಅವರು ಇವತ್ತು ಮಧ್ಯಾಹ್ನ ಕೂಡ ಚರ್ಚೆ ಮಾಡುವಾಗ ಹೇಳ್ತಾ ಇದ್ರು, ಮಹಾರಾಷ್ಟ್ರದಲ್ಲಿ ಈಗ ಲಿಂಗಾಯತರು ಎಷ್ಟು ಅದರಪ್ಪ ಅಂದ್ರೆ 2 ಕೋಟಿ ಮೇಲೆ ಅದಾರ, 2 ಕೋಟಿ ಮೇಲೆ ಅದಾರ. ಇನ್ನು ಈ ಸಮಾವೇಶದಿಂದ ಅನೇಕರು ದೂರ ಉಳಿದಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ, ವಿಜಯೇಂದ್ರ ಸಮಾವೇಶಕ್ಕೆ ಗೈರಾಗಿದ್ದಾರೆ. ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಹಾಗೂ ಕೂಡಲ ಸಂಗಮ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿ ದೂರ ಉಳಿದಿದ್ದು, ಯತ್ನಾಳ್ ಕೂಡ ಸಮಾವೇಶದ ವಿರುದ್ಧ ಹರಿಹಾಯ್ದಿದ್ದಾರೆ. ಧರ್ಮದ ಕಾಲಂನಲ್ಲಿ ನಾವೆಲ್ಲರೂ ಸಹ ಹಿಂದೂ ಅಂತ ಹೇಳಿನೇ ನಮೂದು ಮಾಡಬೇಕು, ಹಿಂದೂ ಅಂತ ಹೇಳಿ ಬರಿಬೇಕು. ನಾವು ಒಕ್ಕೊರಳಿನಿಂದ ಈ ಒಂದು ಮಹತ್ತರವಾಗಿರ್ತಕ್ಕಂಥ ನಿರ್ಣಯವನ್ನು ಕೂಡ ಈ ಒಂದು ಶಿಬಿರದಲ್ಲಿ ಇವತ್ತು ತೆಗೆದುಕೊಂಡಿರ್ತಕ್ಕಂಥದ್ದು. ಪ್ರತಿಕ್ರಿಯೆ ಕೊಟ್ಟಾರೇನ್ರಿ ಯಡಿಯೂರಪ್ಪ ಆಯ್ತು, ಅವ್ರ ಪೂಜ್ಯ ತಂದೆ ಹಿರೇಮಗ ಅಥವಾ ಪೂಜ್ಯ ತಂದೆ ಕಿರಿಮಗ ಇಲ್ಲ. ಲಿಂಗಾಯತರೆಲ್ಲ ಸುಮ್ಮನೆ ಲಿಂಗಾಯತರು ಬಿಗ್ತಾರ ಮಾಡಿಕೊಂಡು ನಾವು ಲಿಂಗಾಯತರ ತಿಳ್ಕೊತ ಹೇಳಕತ್ತಾರೆ ಅಷ್ಟೇ. ಇವತ್ತು ಅದಕ್ಕೆ ಬಂದಿದ್ದೆ, ಆ ವೀರಶೈವ ಮಹಾಸಭಾ ಲೆಟ್ ಪಾಯಿಂಟ್ ನೋಡೋಣ ಹೋಗ್ಬಾರ್ದು. ನಾವೇನು ಸಮಾವೇಶಕ್ಕೆ ಬಂದಿದ್ದೀವಿ, ನಾವು ಅದೇನು ಸಮಾವೇಶಕ್ಕೆ ಬಂದು ಎದಕ್ಕೆ ಹೋಗ್ಬೇಕ್ರಿ? ಅಲ್ಲಿ ಏನೈತಿ? ಹಿಂದೂ ಧರ್ಮಕ್ಕೆ ಬೈಯವರು ಸ್ಟೇಜ್ ಮ್ಯಾಗ ಹೋಗ್ಕೊತ್ ನಾವೇನು ಮಾಡೋದು? ಇನ್ನು ಒಕ್ಕಲಿಗ ಸಮುದಾಯ ಕೂಡ ನಾಳೆ ಸಭೆ ಕರೆದಿದೆ. ನಾಳೆ ಬೆಂಗಳೂರಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರ ಮೀಟಿಂಗ್ ನಡೆಯಲಿದೆ. ಈ ಸಭೆಯ ನೇತೃತ್ವವನ್ನ ಆದಿ ಚುಂಚನಗಿರಿ ನಿರ್ಮಲಾನಂದನಾಥ ಸ್ವಾಮೀಜಿ ವಹಿಸಿಕೊಂಡಿದ್ದಾರೆ. 3 ಪಕ್ಷಗಳ ಎಲ್ಲ ಒಕ್ಕಲಿಗ ನಾಯಕರು ನಾಳಿನ ಸಭೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಗಣತಿಯಲ್ಲಿ ಒಕ್ಕಲಿಗರ ನಿಲುವಿನ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗಿದೆ. ಸಂಜಯ್ ಚಿಕ್ಮಠ್, ಟಿವಿ9 ಹುಬ್ಬಳ್ಳಿ.